ಶಿವ ಇಲ್ಲಾಕ ಮಗನತ್ತಂದ ರಾತ್ರಿ ಅಣ್ಣಗಳು ಇಲ್ಲೇ ಬಂದು ಮಲ್ಕೊಂಡ್ರೆ ನನಗೆ ಗೊತ್ತಾಗಿಲ್ಲ ರೀ ತಂದು ಮಗನ ಇಲ್ಲಾಕೆ ಬಂದು ಮಗನ ನೀ ಯಾಕಡೆ ಮಾಡೋ ಹೋಗಿ ಮಗನ ಇಲ್ಲ ನನ್ನ ಎದ್ದು ಹೋಗಿ ನಮಸ್ಕಾರ ಮಾಡಿ ಅಂತ ಹೋಗಿಬಿಟ್ಟ ಅಲ್ಲಿ ಮುಂದೆ काय झालं होतं सांगा काल काय हे झालं ಕನ್ನಡದಾಗ ಹೇಳ್ರಿ ನಿನ್ನ ನಾವು ಏನಂದು ನಮಗೇನೋ ಒಂದು ವ್ಯವಹಾರ ಮಾಡ್ಬೇಕನ್ನೋದು ಒಬ್ಬರು ಬಂದ್ರು ಅವ್ರು ಯಾರಂದ್ರೆ ಕ್ರೂರ ಪಕ್ಕಿನ ಬಂದ್ರು ಅವ್ರು ಅಂದ್ರೆ ನಾ ಅವ್ರಿಗೆ ಏನಂದು ನೀವು ಬಂದಿರಂದ್ರೆ ಬಾಳು ಮಾಮನ ಬಂದು ನಮಗೆ ಇದು ಮಾಡಿದ್ರಿ ನಾವು ಹೆಂಗೆ ತಿಳಿದು ಮತ್ತು ಬಂದ್ರೆ ಅವ್ರು ಮೊನ್ನೆ ನಾವು ಇದೇನು ಬಾಯಿಗೆ ಬತ್ತೆ ಆಮೇಲೆ ಅದ ನಾ ಸಹಜ ಹಂಗೆ ಅಂದ್ವಿ ನೀವು ಬಾಳು ಮಾಮನ ಬಂದಿರಿ ಇನ್ನು ನಮ್ಮದು ಬಾಯಿ ಕಟ್ತು ಎಲ್ಲ ಮಾಡಿದ್ದು ಹಿಂಗಾಗಿ ಆಮೇಲೆ ನಿನ್ನೆ ರಾತ್ರಿ 8 ಗಂಟೆಗೆ ಬಂದರು ಅವ್ರು ಹಂಗಾತು ಅದು ವ್ಯವಹಾರ ಇದಾಗಿತ್ತು ಬಾಳು ಮಾಮ ಬಂದ ಯಾರು ಬರೋದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಅವ್ರು ಬೆನಗರ್ ಅದಾರ ಅಂತ ಗೊತ್ತಿದ್ದಿಲ್ಲ ಅದು ನಮ್ಗೆ ಯಾರು ಅನ್ನೋದು ಎರಡನೇದ್ರೆ ಯಾರು ಬರ್ತಿರ್ಬೇಕಂತ ತಿಳಿದ್ರು ಅವ್ರು ಬಂದ ಮೇಲೆ ನಾವು ದನಗರ ತಂದ ಕೂಡಲೇ ನಮ್ಗೆ ಹೆಂಗೆ ಕೋನ್ ಅದನ್ನ ಗೊತ್ತಾಗಿಲ್ಲ ನಮಗೇನು ಇನ್ನು ಅವ್ರು ಕುರುಬರು ಅನ್ನೋದು ಗೊತ್ತಿಲ್ಲ ನಮಗೆ ಮುಂದೆ ಗೊತ್ತ ಮೇಲೆ ಎರಡನೇದಾರ ಹೇಳಿದ್ಮಲ್ಲ ಅವ್ರು ಏನದಾರಲ್ಲ ಅವ್ರು ಬಾಳುಮಾಮ ಬಂದಿದೆ ಭಕ್ತರ ಅವ್ರು ಬಂದ್ರೆ ಅವ್ರು ಬಂದಂಗನ ಬಾಳುಮಾಮ ಬಂದಂಗನ ಅದೆಲ್ಲ ವಿಚಾರ ಮಾಡಿರಿ ನಿಮ್ಮ ಹೊಲದಲ್ಲಿ ಮೇಕೆಯನ್ನು ಬಂದ ನಂತರ ಭಜನೆ ಹಾಡಿದಿರಾ? ಹಾಂ ಭಜನೆ ಮಾಡ್ತಾರೆ ರಾತ್ರಿ ಮಾಡ್ತಾರೆ ಯಾರು ಕೋಣ್ತಾರೆ ಏತೆ ಕರ್ತೈತೆ ಸಗಳೆ ते ಹೆಬ್ಬಾಳಚೆ ಐತೆ ते संकेश्वर ते ಐತೆ ಗೊಂದಲಿ ಮನುಷ್ಯ ಐತೆ ಗೊಂದಲಿ ಮನ್ತೆ ಐತೆ ते ಪೈಲಾ ದುಂಡಿಗೆ ಮನುಷ್ಯ ಒಬ್ಬರು ಇದ್ರೆ ಔಷಧ ಅಂಗಡಿ ಆಗ ಅವ್ರದ್ದು ಅಲ್ಲಿ ಒಂದು ಫೋಟೋ ತಗೊಂಡಿರು ಅವ್ರು ಮೊದಲಲ್ಲಿ ಅವ್ರು ಯಾವಾಗ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ ಮತ್ತು ಅವ್ರು ಹೇಳ್ತಾರೆ ಮಾತ್ರ ಅವ್ರು ಔಷಧ ದುಕಾನ ಅದು ಒಂದು ಫೋಟೋ ಐತೆ ಅದು ಬಾಬಾ ಸಾಹೇಬ್ ದುಂಡಿಗೆ ಮಾಡಿದ್ರು ದುಕಾನ ಅವ್ರು ನಮಗಾದ ಕ್ಲೋಸ್ ಇತ್ತು ಅವ್ರು ಹೇಳ್ತಾರೆ ಅವ್ರು ಬಾಳು ಮಾಮ ಇಲ್ಲಿ ಬಂದು ಇಲ್ಲೇ ಕೂತಿದ್ದ ಫೋಟೋ ತಗೊಂಡು ಹೋಗಿದಾರು ಮತ್ತು ಅದು ಒಂದು ಫೋಟೋ ಐತಿ ಅದೇನಾ ಏನಾದರೂ ಐತೆ ಅದು ಐತಿ ನೀವು ನೋಡಿರ್ಬೇಕು ಇಲ್ಲದಿಲ್ಲ ಹ್ಞೂ ಅವ್ರ ಅವ್ವ ಇರ್ತಕ ಅವ್ರು ಇವರು ಬರಾಕತ್ತಾರಂದ್ರೆ ಭಯಂಕರ ಕೆಲಸ ಮಾಡೋರು ಹಾಂ ಅವ್ವ ಅಂದ್ರೆ ರೊಟ್ಟಿ ಎಲ್ಲ ಅವ್ರು ಬಡ್ತೀರಿ ಕಾಯಿಪಲ್ಲೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ಎಲ್ಲ ಬಂದು ದರ್ಶನ ತೊಗೊಂಡು ಹೋಗ್ತೀರಿ ಅವರೆಲ್ಲ ಹ್ಞೂ ಭಾಳ ಇದೆ. ನಿಮ್ಮ ತಾಯಿ ಅವರು ಬಾಳುಮ್ಮ ದೇವರನ್ನು ನೋಡಿದ್ದೀರಾ? ಹಾಂ ಅವ್ವ ಅಂತ ಏನೈತಿರಲ್ಲ ಅವ್ರು ಬರ್ತಾವ್ರಂದ್ರೆ ಬೇಕಾದಷ್ಟು ಕೆಲಸ ಇರಲಿಲ್ಲ ಅವ್ರು ಒಟ್ಟು ದನವಾಗಿದ್ದಿಲ್ಲ ಅಂತ ಹೇಳ್ತೀರ ಅವ್ರು ಮತ್ತು ಅವ್ರು ಬಡ್ಡಿಂದ ಹಂಗೆ ಇದ್ರು ಅವ್ರು ಮತ್ತು ಅವ್ರ ಅಜ್ಜ ಅಂದ್ರೆ ರೀ ಅಗದಿದ ಮಾಡ್ತಾರೆ ಅವ್ರು ಅಗದಿ ಬಂದು ದರ್ಶನ ತಗೋದ ಮತ್ತು ಇವ್ರು ಯಾರೇ ಬಂದ್ರೆ ಭಯಂಕರ ಪ್ರೇಮ ಮಾಡೋದ ಅಗದಿ ಎಲ್ಲ ಮಂದಿ ಇರ್ತೈತಲ್ಲ ಅಲ್ಲಿ ಎಲ್ಲ ಮಂದಿ ಬಾಜುಕ ಮಂದಿ ಎಲ್ಲ ಪ್ರಸಾದ ತೊಗೊಂಡ್ಬಿಡ್ದ ಮತ್ತು ಒಂದು ವರ್ಷ ಏನಾಯ್ತು ಬರಗಾಲ ಬಿದ್ದಿತ್ತು ನಮ್ದು ಅಟ್ಟ ಕಬ್ಬಿತ್ತು ಆ ಕಬ್ಬಿತ್ತು ಮೇಯಕ್ಕೆ ಏನಿಲ್ಲ ಅಂದ್ಕೊಳ್ಳೆ ಬಂದ ಕೂಡಲೇ ಏನಂದ್ರೆ ಅಪ್ಪ ಏನಂದ್ರು ಕಬ್ಬಿನಾಗ ಹೊಡಿರತ್ತಂದ್ರೆ ಮೇಯ್ಸಾಕೆ ಕಬ್ಬಿನಾಗ ಹೊಡಿ ಅಂದ್ರು ಅಂತ ಆ ಬಾಳುಮಾಮ ಏನಂದ್ರು ಪಾಟೀಲ್ ಅದು ಮೇಸೋಕ್ಕಿಂತ ಹೆಚ್ಚೈತು ಅಂತಂದ್ರೆ ಅವ್ರು ಅಂದರೆ ಹಾಂ ಅದೇ ಬೇರೆ ಏನೈತಿತ್ತು ಅಂದ್ರೆ ಆ ವರ್ಷ 70 ಟನ್ ಆಗಿತ್ತು ಒಂದು ಎಕರೆಗೆ 70 ಟನ್ ಆಗಿತ್ತು ಅದು ಆ ವರ್ಷ ಎಲ್ಲ ಮೇಯ್ಸಿರು. ದೇವರೇ ನಿಮ್ಮ ಕುಟುಂಬಕ್ಕೆ ಏಕೆ ಇಷ್ಟನ್ನು ದಯೆ ತೋರಿಸಿದ್ದಾನೆ? ಅದಕ್ಕೆ ಆಯ್ತಾರೆ ಸಂಬಂಧ ಆಯ್ತೈತೆ ಅಂದ್ರೆ ಅವ್ರು ಯಾರು ಮಾಡ್ತಾರೋ ಭಕ್ತಿ ಇರ್ತೈತಿ ಆತ್ಮ ಬೇರೆ ಇರೋದಿಲ್ಲ ಅಂದ್ರೆ ಸಗುಣ ನಿರ್ಗುಣ ಏಕೈ ಗೋವಿಂದರಿ ಅಂದ್ರೆ ಆತ್ಮ ಏನೈತಿಲ್ಲ ಆತ್ಮ ಎಲ್ಲರದು ಒಂದ ಅದು ನಾವು ತಿಳ್ಕೊತ್ರಾಗ ಅರ್ಥ ಐತಿ. ನಮ್ಮ ಭಾವ ಏನೈತಿಲ್ಲ ಭಾವ ಬಂಗಾರ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಬಂಗಾರ ಆಗ್ಬೇಕು. ಆ ಹೇಳಿದಾಗ ನಾವು ದೇವರಾಗ್ತೇವೆ. ಹಂಗೆ ಬಾಳುಮಾಮ ಐತಿ ಅವರು ಮನುಷ್ಯರೇನ ಆದ್ರೆ ಅವ್ರ ಭಾವ ಏನೈತಿ ಬಂಗಾರ ಇತ್ತು ಅಂದರೆ ಎಲ್ಲರನ್ನೂ ಸರ್ವಾತ್ಮಕ ದೃಷ್ಟಿಯಿಂದ ನೋಡ್ತಾರೆ ಅವ್ರು ಅಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಿರು. ಹಂಗೆ ನಾವು ಆದ್ರೆ ನಾವು ಬಾಳುಮಾಮ ಆಕೇವು ನಾವಂದ್ರೆ ಹಂಗಂದ್ರೆ ಏನ ಸರ್ವಾತ್ಮಕ ದೃಷ್ಟಿ ಇರ್ಬೇಕು ಎಲ್ಲರಿಗೂ. ಅವ್ರ ಭಾವನೂ ಹಂಗೆ ಇರುತ್ತೆ ತುಮಚಿ ಕರ ರೇ ಮಂತೈತೆ ಭಾವಕರ. ನಿಮ್ಮ ತಂದೆಯವರು ಬಾಳುಮಮ್ಮ ಅವರನ್ನು ಸೇವಾ ಹ್ಯಾಂಗ ಮಾಡುತ್ತಿದ್ದರು? ಅವ್ರ ಅಪ್ಪ ಅಂದ್ರೆ ಮೊದಲು ಇದು ಮಾಡ್ತಾರಲ್ಲ ಅಜ್ಜಗಳು ಅವ್ರು ಎಲ್ಲಿ ಇರಲಿ
ಅವ್ರ ಹೆಂಗ ಬರಲಿ ಅವರ ಇದ ಮಾಡ್ತಾರೆ, ಏನು ಮಾಡ್ತಾರೆ ರೀ, ಜರ ಈ ಕಡೆ ನಾಗ ಹಾಂ ಅವ್ರು ಅಲ್ಲೇ ಇದ ಮಾಡ್ತಾರೆ. ಅವ್ರು ಬರೋದಿದ್ರ ಅಂದ್ರೆ ಎಷ್ಟೋ ಮಂದಿ ಇರಲಿ ಅವ್ರ ಸೇವಾ ಅಂದ್ರೆ ಅವ್ರು ಬರೋದಿದ್ರೆ ಅವ್ರ ವ್ಯವಸ್ಥೆ ಎಲ್ಲ ಮಾಡ್ತಿರು. ಬಂದಂದ್ರೆ ರಾತ್ರಿ ಬಂದು ಹೋಗ್ತಿರು, ಮತ್ತು ಬೆಳಿಗ್ಗೆ ಮತ್ತು ಮುಂಜಾನೆ ಬಂದು ಅವ್ರದ್ದು ಎಲ್ಲ ಇದ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಮುಂಜಾನೆ ಅವರೆಲ್ಲ ಹೋಗ್ತಕ್ಕ ನೀರ್ಲಿ ಪರ್ಲಿ ದಾಟುತಕ್ಕ ಹುಕ್ಕಿರಿ ದಾಟುತಕ್ಕ ಅವ್ರನ್ನ ಅವ್ರು ಬರ್ತಾರಂದ್ರೆ ರೀ ಇಲ್ಲಿ ಎಲ್ಲರೂ ನಮ್ಮ ಆಳುಗಳು ಅಂತ ಇರ್ತದೆ. ಮೊದಲೆಲ್ಲ ಅಲ್ಲಿ ಪತ್ಗಳು ಇರ್ತಿದ್ವು. ಮುಂದೆ ಇಲ್ಲಿ ಎಲ್ಲ ಆಳುಗಳು ಗಡಿಗಳು ಒಂದು ನಾಲ್ಕು ಮಂದಿ ಇಲ್ಲೇ ಇರ್ತಾರೆ. ಅವರೆಲ್ಲ ರಾತ್ರಿ ಎಲ್ಲ ಕಾವಲ ಅವರು ಮಾಡ್ತಾರೆ. ಒಂದು ವರ್ಷ ಏನಾತ್ರಿ, ಅಲ್ಲಿ ಅವ್ನು ಗೂಟ್ರು ಶಿವಪ್ಪ ಅಂತೇಳಿ ಅವ್ನು ಬ್ಯಾಡ್ರ ಅವ ತುಡುಗು ಮಾಡ್ತಿದ್ದ. ಅವ ಅಲ್ಲಿ ಕುರಿ ಮಲಗಿದ್ದು ಮಾಮ ಏನಂದ್ರೆ ಅವ್ ನಮ್ಮ ಮನುಷ್ಯಾಗ ಏನಂದ, ಮತ್ತು ಈ ನಮ್ಮ ಇವ್ರಿಗೆ ಉಳ್ಕಿದವ್ರಿಗೆ ಏನು ಇವ್ರು ಕೂಡ ಅಜ್ಜಾನ ಕೂಡ ಬರ್ತಿರಲ್ಲ, ತಿಕ್ಕಡೆ ಬಗರಿ ತಿತ್ತ ಅಸಸ್ ಮಾರ್ಲಿ ಕಳ ಮರ್ಲಿ ತಿತ್ತೆ ಬಗುನ್ ಕರಲಿ ಆಯ್ತಿರತ್ತ ಹೋಮ್ ಮಾಡ್ಕಲ್ಲೇ ಅಂತ ನಮ್ಮ ಮನುಷ್ಯಾಗೂ ಏನು ಗೊತ್ತಾಗಲಿಲ್ಲ. ಅವ್ರು ಬಂದು ಇಲ್ಲಿ ಮಲ್ಕೊಂಡ್ರೆ ಮುಂಜಾನೆ ಎದ್ದು ಕೂಡಲೇ ಅಲ್ಲಿ ಶಿರ್ಲಾಗ ಹೋದ್ರೆ ಅವ್ರು ನಮ್ಮ ಮುಂಜಾನೆ ಎದ್ದು ಕೂಡಲೇ ಇದಕ್ಕೆ ಆ ಕಡೆ ಬೈರ್ ದಿಶೆಗೆ ಹೋಗ್ತಾರಲ್ಲ ಸಂಡಾಸಕ್ಕೆ. ಆ ಹೋಗದಾಗ ಶಿವಪ್ಪ ಹಿಂಗೆ ಕುದಿದ್ದ ಅಲ್ಲೇ ಕುದಿದ್ದ. ಅವ ಗೊತ್ತಾತ ಅವ ನಮ್ಮ ಕಲ್ತೈತಿ ಅಂತೇಳಿ ನಮ್ಮ ಖಾಯಮ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಅಂತವ್ರ ಬಗ್ಗೆ ನಮ್ಗೆ ತಾತೆ ಅಂತಿದ್ದೆ. ಅವ ಕಲ್ತೈತಿ ಅಂತೇಳಿ ನಮ್ಮ ಖಾಯಮ ಅವ ಸಣ್ಣಾಗಿರ್ತಂದ್ರೆ ಅವ ಪೂರ ಇರ್ತಕ್ಕ ನಮ್ಮಲ್ಲಿದ್ದ. ಏನು ಮಾಡಿದ ಅವ ಗೊತ್ತೈತಲ್ಲ ಇವ್ ತುಡುಗದ ಅಂತೇಳಿ ಅಂತ ಅಲ್ಲಿ ಹೋದ್ಕೊಳ್ಳಿ ಏನಂತದ, ಶಿವ ಇಲ್ಲಾಕ ಮಗನತ್ತ ಅಂದ. ರಾತ್ರಿ ಅಣ್ಣಗಳು ಇಲ್ಲೇ ಬಂದು ಮಲ್ಕೊಂಡ್ರೆ ನನಗೆ ಗೊತ್ತಾಗಿಲ್ರಿ ಅಂತಂದು ನಾವು. ಮಗನ ಇಲ್ಲಾಕೆ ಬಂದು ಮಗನ ನೀ ಯಾಕಡೆ ಮಾಡೋ ಹೋಗಿ ಮಗನ ಹೇಳ ನನ್ನ ಎದ್ದು ಹೋಗಿ ನಮಸ್ಕಾರ ಮಾಡಿ ಅಂತ ಹೋಗಿಬಿಟ್ಟ. ಅಲ್ಲಿ ಮುಂದೆ ಕ್ವಾಟ ಐತೈತಿ, ಆ ಕ್ವಾಟ್ ಇತ್ತು. ಆ ಕ್ವಾಟದ ಮೇಲೆ ಕುಂಡ್ತಿರ ಅವ್ರು ಮಲ್ಕೋತಾರ ಬಿ. ಮುಂದೆ ಅದನ್ನ ಆಮೇಲೆ ತಂಬುದಾಗ ಕ್ವಾಟ್ ಇರ್ತಿತ್ತು, ಒಳಗೆ ತಂಬುದಾಗ ಮಲ್ಕೋತಾರ ಅವ್ರು. ಒಳಗೆ ತಂಬುದಾಗ ಮಲ್ಕೋತಾರ. ಅವಾಗ आणि त्या खोटावर ते झोपतो. ಜೋಪತೈತಿ. ನಾನು ನೋಡಿದೆ ನಾಗಿದೆ. ಇವ್ರಿಗಿಂತ ದೊಡ್ಡವ್ರು ಇದ್ದಾರೆ ಈ ಹುಡುಗನಿಗಿಂತಾನು. ಹಾಂ ಇವ 10 ವರ್ಷ ಲಾಸ್ಟ್ 6 ವರ್ಷದಿಂದ 10 ವರ್ಷ. ನಾನು 4-5 ವರ್ಷ ನೋಡಿದೆ. ನನ್ನ ಅಪ್ಪನ ಕೂಡ ಬರತೀನಿ. ಈಗ ಹುಡುಗಿ ಇದ್ಲ ಇದೆ. ನೀವು ಬಾಳಮಮ್ಮ ದೇವರನ್ನು ನೋಡಿದ್ದೀರಾ? बोलायचं कसे ते बघा का रे पाटील असं म्हणते. हां आमचा वडिलाच असं म्हणत. आमचा वडिलाचा पुढं कोण बोलतात नाही. ते म्हणाला ए पाटील इकडे रे म्हणतात. असंच बोलतात. हां हो हां तिकडे पाटील बसा येतात, जेवण करा असं तसं करतात. असं म्हणतात. लास्ट ವರ್ಷ ते ಅವ್ರು ಹೋದ್ರಲ್ಲ, ಅಲ್ಲಿ ಹೋದ್ಮೇಲೆ ಎಲ್ಲ ಕುರಿಪರಿ ಎಲ್ಲೋ ಅದು ಆ ಎಳೆದಾಗ ಅವ್ರು ರಸ್ತಾ ದಂಡಿಗೆ ಒಂದು ಗಿಡದ ಬಿಡ್ಡಾಗ ಕೂತಿರು ಅವ್ರು. ನಾನು ಅಪ್ಪ ಇಬ್ಬರು ಇದ್ದೆವು. ನಾ ಭಾಳ ಮಾಡ 10 ವರ್ಷ ಇದ್ದೀನಿ. ಆ ಎಳೆದಾಗ ಅವ್ರು ಇದ್ದರು. ಆ ಎಳೆದಾಗ ಏನು ಮಾಡ್ಯಾರ ಅಂದ್ರೆ, ए पाटील पुढच्या वर्ष हाय तर येतो, नाही तर चालून ते नड्स्ಕೊಂಡು ಹೋಗ್ರಿ मारट्या गेलो. असंच बसलं ते सांगितलं. ए पाटील पुढच्या वर्ष हाय तर येतो, नाही तर तुमचं काय ते म्हणजे पुढल्या वर्षी असलं तर मी येतो, नसल्या बघा हाय तसं चालवा म्हणून सांगितलं. ते पण सांगितलं मी अगदी फक्त आमचे आता ನಮ್ಮ ಫಾದರ್ದು ಹಿಂಗೆ ನಮ್ಮ ಬಾಜುಕಿದ್ದೀನಿ ಅಲ್ಲಿ. 10 ಸಣ್ಣ ಅವಲ್ಲ ಅವ್ರು ಓಡಾಡಿರ್ತೀನಿ ನಾವು.